ನಮಸ್ಕಾರ, ಹೇಗಿದ್ದೀರಾ? ನಾನು ನಿಮ್ಮ ಟೆಕ್ ಅಭಯ. ಇವತ್ತು ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು 2025ರ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಇದು ತುಂಬ ಜನರಿಗೆ ಕನ್ಫ್ಯೂಸನ್ನ ತಂದುಕೊಟ್ಟಿದೆ. ಯಾಕಂತ ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ನೋಡಿ, ಇದು ಒಂದು ರೀತಿ ಮಿಡಲ್ ಕ್ಲಾಸ್ ಜನರನ್ನು ಮತ್ತು IT ವರ್ಕರ್ಸ್ನ ತಲೆಯಲ್ಲಿ ಇಟ್ಕೊಂಡು ಅವ್ರಿಗಾಗಿ ಪರ್ಫೆಕ್ಟಾಗಿ ಬಿಲ್ಡ್ ಮಾಡ್ದಂಗಿದೆ. ಯಾಕಂತಂದರೆ ನೋಡಿ, 12,75,000ವರೆಗೂ ಯಾವುದೇ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತೆ, ಜೀರೋ ಟ್ಯಾಕ್ಸ್ ಅಂತೆ. ಇನ್ನೊಂದು ಕಡೆ 4 ಲಕ್ಷ ಮೇಲಿತ್ತು ಅಂತ ಅಂದರೆ ಟ್ಯಾಕ್ಸ್ ಕಟ್ಟಬೇಕಂತೆ, 4 ಲಕ್ಷ ಕೆಳಗಿತ್ತು ಅಂದರೆ ಟ್ಯಾಕ್ಸ್ ಬೇಡ ಅಂತೆ. ಇದ್ರಿಗೋಸ್ಕರ ತುಂಬ ಜನರಲ್ಲಿ ಗೊಂದಲ ನಡೀತಿದೆ, ತುಂಬ ಜನರಿಗೆ ಕನ್ಫ್ಯೂಸ್ ಆಗ್ತಿದೆ. ಏನಪ್ಪ ಅಂತ ಅಂದರೆ ಇದ್ರ ರಿಯಾಲಿಟಿ ಏನು ಅಂತ ಅಂದರೆ, ಇವರು ಈ ರೀತಿ ಮಂಡನೆ ಮಾಡಿದ್ದಾರೆ 4 ಲಕ್ಷ ಮೇಲೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಅಂದರೆ. ಅದೇ ಮತ್ತೊಂದು ಕಡೆ 12,75,000ವರೆಗೂ ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ಹೇಳಿದ್ದಾರೆ. ಏನಪ್ಪ ಅಂತ ಅಂದರೆ ಮಿಡಲ್ ಕ್ಲಾಸ್ನವರಿಗೆ ಒಂದು ಆಫರನ್ನು ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. 12,75,000ವರೆಗೂ ಯಾವುದೇ ಟ್ಯಾಕ್ಸ್ ಕಟ್ಟೋದು ಬೇಡ, ಅದು ನಿಮಗೆ ಆಫರ್ ರೀತಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಆ ಸ್ಲ್ಯಾಬಲ್ಲಿ ಇದೆ 4 ಲಕ್ಷ ಮೇಲೆ ಕಟ್ಟಬೇಕು ಅಂತ, ಆದರೆ ಆಫರ್ ರೀತಿಯಲ್ಲಿ ಅವ್ರು ನಿಮ್ಗೆ ಕೊಡ್ತಿದ್ದಾರೆ, ಒಂದು ಗಿಫ್ಟ್ ರೀತಿಯಲ್ಲಿ ಕೊಟ್ಬಿಡ್ತಾರೆ. 12,75,000 ಮೇಲೆ ಕಟ್ಟಬೇಕು, ಅದ್ರ ಕೆಳಗೆ ಬೇಡ, ಜೀರೋ ಅಂತ. ಆದರೆ ಟ್ಯಾಕ್ಸನ್ನು ಫೈಲ್ ಮಾಡಲೇಬೇಕು ನೀವು ಯಾವುದೇ ಕಾರಣಕ್ಕೂ. ಸೊ 4 ಲಕ್ಷ ಮೇಲಿತ್ತು ಅಂತ ಅಂದರೆ ಟ್ಯಾಕ್ಸ್ ಫೈಲ್ ಮಾಡಬೇಕಾಗುತ್ತೆ, ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಜೀರೋ ಅಂತ ಬರುತ್ತೆ. ಸೊ ಈ ರೀತಿ ಇದೆ. ಹೋದ ಸರಿಗಿಂತ ಈ ರೀತಿ ಟ್ಯಾಕ್ಸ್ ಬಜೆಟ್ ತುಂಬ ಜನರಿಗೆ ಖುಷಿ ತಂದುಕೊಟ್ಟಿದೆ, ತುಂಬ ಜನರಿಗೆ. ಹೋದ ಸರಿ ನೀವು ನೋಡ್ಬೋದು, ನೋಡಿ 2024-25 ಅಪ್ ಟು 3 ಲ್ಯಾಕ್ವರೆಗೂ ನಿಲ್ಲಿತ್ತು 2024ರಲ್ಲಿ. ಆ್ಯಂಡ್ ಅಪ್ ಟು 2025ರಲ್ಲಿ ಅಪ್ ಟು 4 ಲ್ಯಾಕ್ ನಿಲ್ಲಿದೆ. 2024ರಲ್ಲಿ 3 ಲಕ್ಷದಿಂದ 7 ಲಕ್ಷವರೆಗೂ 5%, 7ರಿಂದ 10 ಲಕ್ಷ 10%, 10ರಿಂದ 12 ಲಕ್ಷ 15%, 12ರಿಂದ 15 ಲಕ್ಷ 20%, ಅಬೋವ್ 15 ಲ್ಯಾಕ್ 30% ಇತ್ತು. ಇನ್ನು 2025ರಲ್ಲಿ ಅಪ್ ಟು 4 ಲ್ಯಾಕ್ ನಿಲ್, 4ರಿಂದ 8 ಲಕ್ಷ 5%, 8ರಿಂದ 12 ಲಕ್ಷ 10%, 12ರಿಂದ 16 ಲಕ್ಷ 15%, 16ರಿಂದ 20 ಲಕ್ಷ 20%, 20ರಿಂದ 24 ಲಕ್ಷ 25%, ಅಬೋವ್ 24 ಲ್ಯಾಕ್ 30%. ನೋಡಿ, 2025ರಲ್ಲಿ ಅಪ್ ಟು 24 ಲ್ಯಾಕ್ 30% ಅಂತ ಕೊಟ್ಟಿದ್ದಾರೆ. ಅದೇ 2024ರಲ್ಲಿ 15 ಲಕ್ಷಕ್ಕೆ 30% ಕೊಟ್ಟಿದ್ದಾರೆ. ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡ್ಬೋದು. ಆ್ಯಂಡ್ ತುಂಬ ಖುಷಿ ವಿಷಯ ಅಂತ ಅಂದರೆ ಅದೇ 12,75,000ವರೆಗೂ ಅದು ನೀವು ಯಾವುದೇ ಟ್ಯಾಕ್ಸನ್ನು ಕಟ್ಟಬೇಕಾಗಿಲ್ಲ. ಅದು ತುಂಬ ಖುಷಿ ವಿಷಯ ತಂದುಕೊಟ್ಟಿದೆ ಜನರಿಗೆ. ಎಷ್ಟೋ ಜನರಿಗೆ ಇದು ತುಂಬ ಬೆನಿಫಿಟ್ ಆಗ್ಬೋದು, ತುಂಬ ಜನರಿಗೆ, ಕೆಲವೊಬ್ಬರಿಗೆ ಇಲ್ಲದೆ ಇರ್ಬೋದು. ಮಿಡಲ್ ಕ್ಲಾಸ್ ಜನರಿಗಂತೂ 100% ಆಗೇ ಆಗುತ್ತೆ. ಒಂದು 12 ಲಕ್ಷವರೆಗೂ ಬಿಸ್ನೆಸ್ಸು ಇಲ್ಲ ಟ್ರಾನ್ಸಾಕ್ಷನ್, ಅವರಿಗೆ ಸ್ಯಾಲ್ರಿ ಇರೋರು, IT-ಯಲ್ಲಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಕನ್ಫ್ಯೂಷನ್ ಏನಪ್ಪ ಅಂತಂದರೆ, ಮೇಲ್ ಅವರು ಸ್ಲ್ಯಾಬಲ್ಲಿ ಕೊಟ್ಟಿದ್ದಾರೆ, ಅಂದರೆ 4 ಲಕ್ಷ ಮೇಲೆ ಕಟ್ಟಬೇಕು ಅಂತ ಅಂದರೆ ಅದರ ಮೇಲೆ ಕೊಟ್ಟಿದ್ದಾರೆ 12 ಲಕ್ಷವರೆಗೂ ಕಟ್ಟೋದು ಬೇಡ ಅಂತ. ಸೊ ಇದೇ ತುಂಬ ಜನರಿಗೆ ಕನ್ಫ್ಯೂಸ್ ಮಾಡಿತ್ತು. ಇದ್ರ ಬಗ್ಗೆ ಕ್ಲಾರಿಟಿ ತುಂಬ ಜನರಿಗೆ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸೊ ಈ ರೀತಿ ಇದೆ ಬಜೆಟ್ ಈ ಸರಿ. ಆ್ಯಂಡ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ನಿಮ್ಮದು, ನಮ್ಮ ಟೆಕ್ ಅಭಯ ಚಾನಲ್ನ ಫಾಲೋ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ನಾವು ಸಿಗ್ತಾ ಇರ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್.